ಬೈರಂಗಲ್ ಸಮೀಪದ ಹೊಸೂರು ಗ್ರಾಮದ ಶ್ರೀ ಗುರು ಮಡಿವಾಳೇಶ್ವರ ಮಠದಲ್ಲಿ ಮುರುಗೋಡು ನಾಡಿನ ಹೊನ್ನು ಹೊಸೂರಿನ ಪುಣ್ಯಪುರುಷ ಗುರು ಮಡಿವಾಳೇಶ್ವರ ಗ್ರಂಥದ ಲೋಕಾರ್ಪಣೆ ಹಾಗೂ ಧಾರ್ಮಿಕ ಸಮಾರಂಭವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸೋಮವಾರ ಭಕ್ತಿ ಭಾವದಿಂದ ನಡೆಯಿತು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ಗುರು ಮಡಿವಾಳೇಶ್ವರ ಮಠದ ಪೀಠಾಧಿಪತಿ ಗಂಗಾಧರ ಮಹಾಸ್ವಾಮಿಗಳು, ಗುರು ಮಡಿವಾಳೇಶ್ವರರು ಹಣ್ಣು, ಅಧಿಕಾರ ಅಥವಾ ಅಂತಸ್ತಿನ ಆಸೆ ಪಡೆದೇ ವೈರಾಗ್ಯ ಮೂರ್ತಿಗಳಾಗಿ ಜನ ಕಲ್ಯಾಣಕ್ಕಾಗಿ ಜೀವನವನ್ನೇ ಮುಡುಪಾಗಿಟ್ಟ ಮಹಾನುಭಾವರು ಎಂದು ಬಣ್ಣಿಸಿದರು. ಹೊಸೂರಿನಲ್ಲಿ 11 ವರ್ಷಗಳ ಕಾಲ ನೆಲೆಸಿದ್ದ ಅವರು ಸ್ವತಃ ಬಾವಿ ತೋಡಿ ಮಠ ನಿರ್ಮಿಸಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕಲ್ಪವೃಕ್ಷವಾಗಿ ಇಂದಿಗೂ ಆರಾಧಿಸಲ್ಪಡುತ್ತಿದ್ದಾರೆ ಎಂದು ಹೇಳಿದರು. ಹುಲಿ ಸಂಬಯ್ಯನವರ ಮಠದ ಉಮೇಶ್ ಅಜ್ಜನವರು ಮಾತನಾಡಿ, ಗುರು ಮಡಿವಾಳೇಶ್ವರರು ಹೊಸೂರಿನಲ್ಲಿ ನಡೆಸಿದ ಅನೇಕ ಪವಾಡಗಳು ಈಗ ಗ್ರಂಥ ರೂಪದಲ್ಲಿ ಹೊರಬಂದಿರುವುದು ಭಕ್ತರಿಗೆ ಅಮೂಲ್ಯ ಕೊಡುಗೆಯಾಗಿದೆ ಎಂದರು. ಅಂಕಲಿಗಿ ಅಡವಿ ಸಿದ್ದೇಶ್ವರ ಮಠದ ಅಮರಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಶಾಖಾ 3000 ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಮಾತನಾಡಿ, ಮಡಿವಾಳೇಶ್ವರರು ಸಮಾಜ ಸುಧಾರಕರಾಗಿದ್ದು ತ್ರಿಕಾಲ ಜ್ಞಾನಿಗಳಾಗಿ ಜನರ ಒಳಿತನ್ನೇ ಬಯಸಿದ ಮಹನೀಯರು. ಅವರ ಜೀವನ, ಸಂದೇಶ ಮತ್ತು ಮಹಿಮೆಗಳನ್ನು ಒಳಗೊಂಡ ಈ ಗ್ರಂಥ ಭಕ್ತರಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಿಸುವ ಕಾರ್ಯ ಮಾಡಲಿದೆ ಎಂದು ಅಭಿಪ್ರಾಯಪಟ್ಟರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರಕಾಶ್ ಮುಗುಸವ್ ಹಾಗೂ ನ್ಯಾಯವಾದಿ ಎಫ್.ಎಸ್. ಸಿದ್ದನಗೌಡರು ಮಾತನಾಡಿ, 12ನೇ ಶತಮಾನದ ಚನ್ನಬಸವಣ್ಣವರ ಹಾಗೂ 18ನೇ ಶತಮಾನದ ಗುಡಿ ಮಡಿವಾಳೇಶ್ವರ ಆಗಮನದಿಂದ ಹೊಸೂರು ಗ್ರಾಮ ಧಾರ್ಮಿಕ, ಕೃಷಿ ಹಾಗೂ ಸಾಮಾಜಿಕ ಸಮೃದ್ಧಿಯ ನಾಡಾಗಿ ರೂಪುಗೊಂಡಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗರಗದ ಆತ್ಮಾರಾಮ್ ಸ್ವಾಮೀಜಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಜಗದೀಶ್ ಬೂದಿಹಾಳ್, ನೈಋತ್ಯ ರೈಲ್ವೆ ಕನ್ನಡ ಬಳಗದ ಅಧ್ಯಕ್ಷ ರವಿಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ.ವೈ. ಯಾಕೊಳ್ಳಿ, ಗ್ರಂಥದ ಲೇಖಕ ಚನ್ನಬಸಪ್ಪ ಚೌಗಲೆ ಸೇರಿದಂತೆ ಹಲವು ಗಣ್ಯರು ಮಾತನಾಡಿದರು. ಗ್ರಂಥ ರಚನೆಗೆ ಸಹಕರಿಸಿದವರನ್ನು ಹಾಗೂ ಶ್ರೀಮಠದ ಅಭಿವೃದ್ಧಿಗೆ ಸೇವೆ ಸಲ್ಲಿಸಿದ ದಾನಿಗಳನ್ನು ಇದೇ ವೇಳೆ ಸತ್ಕರಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಹೊಸ ಗ್ರಂಥದ ಮೆರವಣಿಗೆಯನ್ನು ಹೊಸೂರು ಸೇರಿದಂತೆ ಕಾರಿಮನಿ, ಹಾರುಗೊಪ್ಪ, ಇಂಗಳಗಿ, ಮಾಟೋಳಿ, ಮುರುಗೋಡ, ಒಕ್ಕುಂದ, ಕರುವಿನಕೊಪ್ಪ ಸೇರಿದಂತೆ ವಿವಿಧ ಗ್ರಾಮಗಳ ಭಜನಾ ಮಂಡಳಿಗಳು ಹಾಗೂ ಸುಮಂಗಲಿಯರ ಆರತಿಯೊಂದಿಗೆ ವಿಜೃಂಭಣೆಯಿಂದ ಸ್ವಾಗತಿಸಲಾಯಿತು. ಉಪನ್ಯಾಸಕ ಎಸ್.ಕೆ. ಮೇಡಿಕೇರಿ ಸ್ವಾಗತಿಸಿದರು. ಶಿಕ್ಷಕ ಈರಣ್ಣ ಬೆಂಡಿಗೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗಜಾನನ ಸೂರ್ಯವಂಶಿ ಕಾರ್ಯಕ್ರಮ ನಿರೂಪಿಸಿ ಮಹಾಂತೇಶ್ ಕಮ್ಮತಿಗಿ ವಂದಿಸಿದರು. ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.